ಈ 12 ರಾಶಿಗಳಲ್ಲಿ ಮಕರ ರಾಶಿಯವರ ಚಿಂತನೆ ಒಂದು ಅದ್ಭುತ ರೀ. ಆ ಮಕರ ರಾಶಿಯವರು ಅಂತಂದರೆ ಏನೋ ಒಂದು ಮನಸ್ಸಿಗೆ ನಮಗೆ ಆಕರ್ಷಣೆ ಬರುತ್ತೆ. ಕಾರಣ ಏನಂದರೆ ಪರಮ ವಿಶ್ವಾಸವನ್ನು ಅವರ ವಿಷಯದಲ್ಲಿ ಮಾಡ್ಬೋದು ಅಂತ ಅರ್ಥ. ತುಂಬ ಪ್ರಾಮಾಣಿಕರು ಮಕರ ರಾಶಿಯವರು. ಅವರು ಸಹನೆ, ಧೈರ್ಯ ಇವುಗಳನ್ನೆಲ್ಲ ಸಹಜವಾಗಿ ಹೊಂದಿರ್ತಾರೆ. ತುಂಬ ಗಂಭೀರ ಸ್ವಭಾವದವರು, ತುಂಬ ಶಿಸ್ತಿನ ಸಿಪಾಯಿಗಳು ಮಕರ ರಾಶಿಯವರು. ಅವರು ಮಾತಿಗಿಂತ ಕೆಲಸ ಹೆಚ್ಚು ಮಾಡ್ತಾರೆ ಮತ್ತು ದೀರ್ಘಕಾಲದ ಚಿಂತನೆಗಳನ್ನು ನಡೆಸ್ತಾರೆ. ಸಾಮಾನ್ಯ ಬೇರೆಯವರು ಆತಂಕಗಳಲ್ಲಿ, ಉದ್ವೇಗಗಳಲ್ಲಿ ಬೇಗ ಕಾರ್ಯ ಶುರು ಮಾಡೋದು, ನಿಲ್ಲಿಸ್ಬಿಡೋದು, ದೀರ್ಘಾಲೋಚನೆ ಇಲ್ಲದೇ ಇರುವಂಥದ್ದು, ಆಮೇಲೆ ಕೆಲಸ ಮಾಡಿದ್ಮೇಲೆ ಯಾಕೆ ಮಾಡಿದೆ ಅನ್ನುವಂಥದ್ದು, ಇದೆಲ್ಲ ಬೇರೆಯವರಲ್ಲಿ ಇರುತ್ತೆ. ಆದರೆ ಮಕರ ರಾಶಿಯವರು ಹಾಗಿರೋಲ್ಲ. ಅವರು ಏನು ಮಾಡಿದ್ರು, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಥವಾ ಅವಸರ ಮಾಡಲ್ಲ. ಕೆಲಸವನ್ನು ದೀರ್ಘವಾಗಿ ಆಲೋಚನೆ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಮಕರ ರಾಶಿಯವರು. ಆದ್ದರಿಂದ ತುಂಬ ಪ್ರಾಮಾಣಿಕವಾಗಿ ಇರ್ತಾರೆ. ಮೃದು ಹೃದಯ, ಮುಖದಲ್ಲಿ ಗೊತ್ತಾಗಲ್ಲ, ಆದರೆ ಹೃದಯ ತುಂಬ ಮೃದುವಾಗಿ ಇರುತ್ತೆ. ಆದ್ದರಿಂದ ನೀವು ಮಕರ ರಾಶಿಯವರು ಅಂತ ಅಂದರೆ ನಿಮ್ಮನ್ನು ನಂಬಬೋದು ಅಂತ ಅರ್ಥ. ಯಾರಾದರೂ ಮಕರ ರಾಶಿಯವರು ಸಿಕ್ಕರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ವ್ಯವಹಾರವನ್ನು ಮುಂದುವರಿಸ್ಬೋದು. ಈ ಬಾರಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ತಿಂಗಳು ತುಂಬ ಚೆನ್ನಾಗಿದೆ. ಕಾರಣ ಏನಂದರೆ ಸುಖ ಸ್ಥಾನದಲ್ಲಿ ರವಿ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಮೇಷದಲ್ಲಿ ರವಿ ಉಚ್ಚದಲ್ಲಿ ಇರೋದರಿಂದಾಗಿ ಅವರಿಗೆ ತುಂಬ ಚೆನ್ನಾಗಿದೆ. ಈಗ ಈ ವರ್ಷ ಯಾರಿಗೆ ತುಂಬ ಹಣ ಚೆನ್ನಾಗಿ ಬರುತ್ತೆ ಅಂತ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಾಗ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಹಣದ ಸುಳಿವು ಇದೆ ಅವರಿಗೆ. ಅಂದರೆ ಹಣದ ಹರಿವು ಎಲ್ಲ ಕಡೆಯಿಂದ ಬರುತ್ತೆ. ಧನಸ್ಥಾನದಲ್ಲಿ ರಾಹು ಮತ್ತು ಶನಿ ಮತ್ತು ರವಿ ಮತ್ತು ಗುರು ಮತ್ತು ಶುಕ್ರ ಎಲ್ಲರೂ ಕೂಡ ಅವರಿಗೆ ಅನುಕೂಲವನ್ನು ಮಾಡ್ತಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ. ಎಲ್ಲ ಮಕರ ರಾಶಿಯವರಿಗೂ ಒಂದು ಆರೋಗ್ಯದ ಸಮಸ್ಯೆ ಈ ವರ್ಷ ಎದುರಾಗ್ತಾ ಇದೆ. ಕೆಲವರಿಗೆ ಹೇಳಿಕೊಳ್ಳಲಾಗದ ಆರೋಗ್ಯದ ಸಮಸ್ಯೆ. ಯಾವ ಡಾಕ್ಟರ್ ಬಳಿ ಹೋಗಿ ಏನು ಕೇಳಿದ್ರೂ ಡಾಕ್ಟರ್ ಏನೂ ಇಲ್ಲ, ನಾರ್ಮಲ್ಲು ಅಂತಾರೆ. ಆದರೆ ಇವರು ವಿಚಿತ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರ ದಿನಚರಿಯೆಲ್ಲ ಚೆನ್ನಾಗಿದೆ, ಆದರೆ ಅನಾರೋಗ್ಯ ಏನು ಅಂತ ಅದು ತಿಳಿಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ. ಕಾರಣ ಏನಂದರೆ ಅಷ್ಟಮ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಅವರು ಕೇತು ಕುರಿತಾದ ಯಾವುದೇ ಅವರು ಆರಾಧನೆ ಮೊದಲಾದವುಗಳನ್ನು ಮಾಡದೇ ಇರುವ ಪ್ರಯುಕ್ತವಾಗಿ ಇಂಥ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಮಕರ ರಾಶಿಯವರು. ಎಲ್ಲಿ ತನಕ ಅಂತಂದರೆ ನನಗೆ ಪ್ರಾಣ ಹೋಗಿಬಿಡುತ್ತೋ ಏನೋ ಅನ್ನುವಷ್ಟು ಲೆವೆಲ್ಗೆ ಹೋಗ್ತಾರೆ ಅವರು. ಕೊನೆಗೆ ಅಷ್ಟು ಮಾನಸಿಕವಾಗಿ ಒಂದು ಶಕ್ತಿಯನ್ನು ಕಳೆದುಕೊಳ್ತಾರೆ. ಈಗ ಷಷ್ಠದಲ್ಲಿರುವಂತಹ ಗುರು ಕೂಡ ಅದಕ್ಕೆ ಕಾರಣನಾಗಿದ್ದಾನೆ. ಷಷ್ಠ ಸ್ಥಾನ ಅಂದರೆ ಅದು ಉದರ ಸ್ಥಾನ, ಜಠರ ಸ್ಥಾನ ಅಥವಾ ಆರೋಗ್ಯ ಸ್ಥಾನ. ಅಲ್ಲಿ ಗುರು ಇರೋದರಿಂದಾಗಿ ಶುಭಗ್ರಹ ಯಾವತ್ತೂ ಷಷ್ಠ ಸ್ಥಾನದಲ್ಲಿ ಇರಬಾರ್ದು. ಅಲ್ಲಿ ಗುರು ಇರೋದರಿಂದಾಗಿಯೂ ಕೂಡ ಅನಾರೋಗ್ಯ ಸಮಸ್ಯೆ ಹೆಚ್ಚು. ಆದರೆ ಜೂನ್ ಬಂದ ಮೇಲೆ ಅವರಿಗೆ ಸ್ವಲ್ಪ ಗುರುಬಲ ಬರುತ್ತೆ. ಗುರುಬಲ ಬಂದ ಮೇಲೆ ಆರೋಗ್ಯ ಸುಧಾರಿಸುತ್ತೆ. ಇದು ಒಂದು ವಿಷಯ ಬಿಟ್ಟರೆ ಅವರಿಗೆ ಹಣದ ವಿಷಯದಲ್ಲಿ ಯಾವ ಸಮಸ್ಯೆಯೇ ಇಲ್ಲ. ಕಾರಣ ಏನಂದರೆ ಧನಸ್ಥಾನದಲ್ಲಿ ರಾಹು ಇದ್ದಾನೆ. ರಾಹು ಕೊಟ್ಟರೆ ಚಪ್ಪರ ಹರಿದು ಕೊಡ್ತಾನೆ ಅಂತ ಒಂದು ಗಾದೆ ಮಾತಿದೆ. ಅಂದರೆ ಅವನು ಕೊಡೋಲ್ಲ, ಕೊಟ್ಟರೆ ಮನೆ ಮಹಡಿ ತಡೆಯಲ್ಲ, ಅದನ್ನು ಹರ್ಕೊಂಡು ಬರುತ್ತೆ ಮನೆ ಒಳಗಡೆ. ಹಣದ ರಾಶಿಯಿಂದ ಹೊಳೆಯೇ ಬರುತ್ತೆ ಮನೆ ಒಳಗಡೆ ಅಂತ ಒಂದು ಮಾತು. ಅಂದರೆ ಇನ್ನೆಲ್ಲರೂ ಕರೋಡ್ಪತಿಗಳಾಗಿಬಿಡ್ತಾರೆ ಅಂತಲ್ಲ, ಅವರಿಗೆ ಹಣ ಏನು ಬೇಕೋ ಅದು ಬರುತ್ತೆ. ಸಾಲ ಸೋಲ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟೋ ದಿವಸದಿಂದ ಅವರು ಚಿಂತೆ ಏನು ಮಾಡ್ತಿರ್ತಾರೆ, ಅದು ಚಿಂತೆ ಪರಿಹಾರ ಆಗುತ್ತೆ ಹಣದ ವಿಷಯದಲ್ಲಿ. ಆದರೆ ಯಾವತ್ತೂ ಕೂಡ ಒಂದೇನು ಗೊತ್ತಾ, ಹಣ ಬರಬೇಕು, ಶುಕ್ರನಿಂದ ಬರಬೇಕು, ಶನಿಯಿಂದ ಬರಬೇಕು, ಗುರುವಿನಿಂದ ಬರಬೇಕು, ರಾಹುವಿನಿಂದ ಹಣ ಬರಬಾರ್ದು. ಅದು ಬಂದರೆ ಏನಾಗುತ್ತೆ ಅಂದರೆ ಅಹಂಕಾರ ಸೇರಿಸಿಕೊಂಡೇ ಹಣ ಬರುತ್ತೆ ಅಂತ. ಅವ್ರಿಗೆ ಸಾಮಾನ್ಯವಾಗಿ ಅಂಥವ್ರಿಗೆಲ್ಲ ಹೇಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ನಾನೇ ಡಾನ್ ಅನ್ನುವಂತಹ ಒಂದು ಭಾವನೆ ಬರುತ್ತೆ ಅವರಿಗೆ. ಯಾರಿಗೆ ಡಾನ್ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ ಹಾಗೆ ಅಹಂಕಾರ ಸಹಿತವಾಗಿ ಹಣ ಬರುತ್ತೆ. ಅಂದರೆ ಹಣ ಬಂದಾಗ ಅಹಂಕಾರ ತೋರಿಸ್ತಾರೆ, ಎಲ್ಲರ ಮುಂದೆ ಪ್ರದರ್ಶನ ಮಾಡ್ತಾರೆ. ಇಲ್ಲ ಅಂತಂದರೆ ಅವರೇ ಅಹಂಕಾರ ಪಟ್ಕೊಳ್ತಾರೆ. ಇಲ್ಲದೇ ಇದ್ದರೆ ಅವರಿಗೆ ಅದನ್ನು ಇನ್ನೊಂದು ಕಡೆ ಹಣ ಹಾಕಿ ಕಳೆದುಕೊಳ್ತಾರೆ. ಹೀಗೆ ರಾಹುವಿನಿಂದ ಹಣ ಬಂದಾಗ ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಹಾಗಾಗಿ ಒಂದು ಕೇತುವಿನ ಸಮಸ್ಯೆ, ರಾಹುವಿನ ಸಮಸ್ಯೆ. ದ್ವಿತೀಯ ಸ್ಥಾನ ಅದು ವಾಕ್ ಸ್ಥಾನ, ಧನಸ್ಥಾನ. ಅಲ್ಲಿ ರಾಹು ಇದ್ದು ಹಣವನ್ನು ಕೊಡ್ತಾನೆ, ಮಾತನ್ನು ಹಾಳು ಮಾಡ್ತಾನೆ. ಸ್ವಲ್ಪ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದು ಅಂತ. ಯಾರು ಮಕರ ರಾಶಿಯವರು ಎಚ್ಚರಿಕೆಯಲ್ಲಿ ಇದ್ದಾಗ
ಅವರಿಗೆ ತುಂಬ ಚೆನ್ನಾಗಿ ರಾಹುವಿನಿಂದ ಹಣ ಬಂತು, ಅದನ್ನು ಸದ್ವಿನಿಯೋಗ ಮಾಡಬೇಕು. ಅದಕ್ಕೆ ನಾನೊಂದು ಒಳ್ಳೆಯ ಉಪಾಯ ನಿಮಗೆ ಹೇಳ್ತೇನೆ, ಯಾರೂ ಹೇಳಲ್ಲ. ಒಳ್ಳೆಯ ಉಪಾಯ ಏನು ಅಂತಂದರೆ, ನಿರಂತರ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಭೂವರಾಹ ದೇವರನ್ನು ಸ್ಮರಣೆ ಮಾಡಬೇಕು. ಯಾಕೆಂದರೆ ಏನೇ ಹಣ ಬಂದರೂ ಅದು ಭೂಮಿಯೊಳಗೆ ಹೋಗಬೇಕು, ಬಂದ ಮಳೆ ನೀರು ಅದು ಭೂಮಿಯೊಳಗೆ ಹೋಗಬೇಕು. ಹಾಗೆ ನಮಗೆ ಬಂದ ಹಣ ಎಲ್ಲ ಭೂಮಿಯೊಳಗೆ ಹೋಗಬೇಕು. ಅಂದರೆ ಏನರ್ಥ, ಅದು ಭೂಮಿಗೆ ಹಾಕಬೇಕು ನಾವು, ಅಂದರೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ, ಭದ್ರವಾಗಿ ನಿಲ್ಲುತ್ತೆ. ಆದ್ದರಿಂದ ಈ ವರ್ಷ ಮಕರ ರಾಶಿಯವರು ಭೂಮಿ ತೆಗೆದುಕೊಳ್ಳೋದು ಒಳ್ಳೆಯದು. ಅಥವಾ ಅವರು ಮನೆ ಯಾವ ಮನೆಯಲ್ಲಿರ್ತಾರೆ ಅದನ್ನು ಮಾರಾಟ ಮಾಡಿ ಇನ್ನೂ ಒಳ್ಳೆಯ ಮನೆ ತೆಗೆದುಕೊಳ್ಳೋದು ಒಳ್ಳೆಯದು. ಅಥವಾ ಇರೋ ಮನೆಯನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ಜಾಗವನ್ನು ಮಾಡೋದು ಒಳ್ಳೆಯದು. ಅದಕ್ಕೆ ಅವರು ಭೂವರಾಹ ದೇವರನ್ನು ಅವರು ಶರಣಾಗತರಾಗಬೇಕು. ಯಾರು ಭೂವರಾಹ ದೇವರ ಒಮ್ಮೆ ಭೂವರಾಹ ಏನಮ ಅಂತ ಹೇಳ್ತಾರೋ ರಾಹು ಹತ್ತಿರವೇ ಬರಲ್ಲ. ಯಾಕೆ ಹೇಳಿ, ಭೂವರಾಹ ದೇವರು ತಮ್ಮ ಕಾಲಿನಲ್ಲಿ ಆ ರಾಹುವನ್ನು ತುಳಿದು ನಿಂತಿದ್ದಾರೆ. ಅವರ ಕಾಲು ನೋಡಿ ನೀವು, ಆ ಸರ್ಪವನ್ನು ತುಳಿದು ನಿಂತಿರುವ ಭಂಗಿ, ಅದು ಬೇರೆ ಯಾರೂ ಅಲ್ಲ, ಅದು ರಾಹುವೇ ಅದು. ಆದ್ದರಿಂದ ರಾಹು ದೋಷ ಇದ್ದವರಿಗೆ ಪರಿಹಾರ ಮಾಡುವುದಕ್ಕೋಸ್ಕರವೇ ವರಾಹ ದೇವರಿದ್ದಾರೆ. ಇಲ್ಲಿ ರಾಹು ದೋಷ ಅಲ್ಲ, ರಾಹು ತುಂಬ ಅನುಕೂಲ ಮಾಡಿಕೊಳ್ಳಿಕ್ಕೆ ಬರ್ತಾ ಇರೋದು. ಅದರ ಜೊತೆಯಲ್ಲಿ ಸ್ವಲ್ಪ ಕೆಟ್ಟ ಗುಣಗಳನ್ನು ಕೂಡ ಕೊಡ್ತಾನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಭೂವರಾಹ ದೇವರನ್ನು ಬಿಡಲೇಬಾರ್ದು. ಮಕರ ರಾಶಿಯವರು ಈ ಬಾರಿ ಹಣ ಬೇಕಾದಷ್ಟು ಬರುತ್ತೆ, ಅದನ್ನು ಭೂಮಿಗೆ ವಿನಿಯೋಗ ಮಾಡಿ. ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಈ ತಿಂಗಳೇನೋ ನೀವು ಚಿನ್ನಕ್ಕೆ ಹಾಕ್ಬೋದು, ಬೇಡ ಅಂದರೂ ನಿಮಗೆ ಚಿನ್ನ ಸಿಗುತ್ತೆ, ಯಾರಾದರೂ ಚಿನ್ನ ಕೊಡಿಸ್ತಾರೆ. ಆದರೆ ಹೆಚ್ಚಿನ ಹಣ ಬಂದಾಗ ಅದನ್ನು ನೀವು ಭೂಮಿಗೆ ವಿನಿಯೋಗ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಶ್ರೇಯಸ್ಸಾಗುತ್ತೆ. ಒಂದು ಇನ್ನೊಂದು, ನಿಮಗೆ ಹಣ ಬರೋದು ಕೂಡ ಭೂಮಿಯಿಂದಲೇ ಹಣ ಬರುತ್ತೆ. ಅದು ಯಾವ ರೀತಿಯಿಂದ ಆದರೂ ಆಗ್ಬೋದು, ಭೂಮಿಗೆ ಸಂಬಂಧಪಟ್ಟ ರೀತಿಯಲ್ಲೇ ಹಣ ಬರುತ್ತೆ. ಆದ್ದರಿಂದ ಮಕರ ರಾಶಿಯವರಿಗೆ ಇದೊಂದು ತುಂಬ ಚೆನ್ನಾಗಿದೆ ಈ ವರ್ಷ. ಅದರಲ್ಲೂ ಶನಿ ತೃತೀಯದಲ್ಲಿ ಇದ್ದಾನೆ. ಶನಿ 7.5 ಎಲ್ಲ ಮುಗಿದು 3ನೇ ಸ್ಥಾನದಲ್ಲಿದ್ದು ತುಂಬ ಒಳ್ಳೆಯದನ್ನು ಮಾಡ್ತಾನೆ. ಯಾರು 3ನೇ ಸ್ಥಾನದಲ್ಲಿ ಶನಿ ಇರುತ್ತೋ ಅವರಿಗೆ ಜ್ಯೋತಿಷ್ಯದಲ್ಲಿ ಹೇಳುವ ಮುಖ್ಯ ಫಲ ಹಣದ ಹರಿವು ಅಂತ. ಬೇಕಾದಷ್ಟು ಹಣ ಕೊಡ್ತಾನೆ. ಇಲ್ಲಿ ರಾಹು 2ನೇ ಮನೆಯಲ್ಲಿದ್ದು ಹಣ ಕೊಟ್ಟ, ಮತ್ತು ಅಲ್ಲಿ ಶನಿ ಅವನು ಕೂಡ 3ನೇ ಮನೆಯಲ್ಲಿದ್ದು ಹಣವನ್ನು ಕೊಡ್ತಿದ್ದಾನೆ. ಆದ್ದರಿಂದ ಶನಿ ಮತ್ತು ರಾಹು ಎರಡು ಪ್ರಬಲವಾದ ಗ್ರಹ, ಇಬ್ಬರೂ ಕೂಡ ಹಣದ ರೀತಿಯಲ್ಲೇ ಇವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಮಕರ ರಾಶಿಯವರಿಗೆ. ಜೊತೆಯಲ್ಲಿ ಗುರು ಸಮಸ್ಯೆ ಇದೆ. ಗುರು ಷಷ್ಠದಲ್ಲಿ, ಕೇತು ಅಷ್ಟಮದಲ್ಲಿ. ಇದೆರಡು ಗ್ರಹಗಳು ಅನಾರೋಗ್ಯದಿಂದ ಹೊಟ್ಟೆ ಹಿಂಡು ಬಿಡ್ತಾರೆ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಾನಸಿಕ ಚಂಚಲತೆ, ಮಾನಸಿಕ ಸಮಸ್ಯೆ ಇವುಗಳನ್ನೆಲ್ಲ ಉಂಟು ಮಾಡ್ತಾರೆ. ಎಲ್ಲಿಯ ತನಕ? ಜೂನ್ ತನಕ. ಜೂನ್ ಆದಮೇಲೆ ಗುರು ಸಪ್ತಮಕ್ಕೆ ಬರ್ತಾನೆ. ಗುರು ಸಪ್ತಮಕ್ಕೆ ಬಂದರೆ ಏನು ಅನುಕೂಲ ಅಂದರೆ, ಕೇಂದ್ರ ಸ್ಥಾನ ಅದು, ಬರೀ ಕೇವಲ ಸಪ್ತಮ ಸ್ಥಾನ ಅಲ್ಲ, ಗುರುವಿನ ಕೇಂದ್ರ ಸ್ಥಾನ ಸಪ್ತಮ ಸ್ಥಾನ. 1, 4, 7, 10 ಇದು ಕೇಂದ್ರ ಸ್ಥಾನಗಳು. ಅದರಿಂದ ಕೇಂದ್ರದಲ್ಲಿ ಗುರು ಅಷ್ಟೇ ಅಲ್ಲ, ಉಚ್ಚ ಸ್ಥಾನ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ. ಹೀಗೆ ಸಪ್ತಮ ಸ್ಥಾನ ಅಂದರೆ ಲಾಭಸ್ಥಾನ, ವ್ಯವಹಾರ ಸ್ಥಾನ, ಸಹಬಾಳ್ವೆ ಸ್ಥಾನ, ಪತ್ನಿ ಸ್ಥಾನ, ಆಮೇಲೆ ಇನ್ನೇನು ಏನೇನು ಹೇಳ್ಬೋದು ಎಲ್ಲ ಹೇಳ್ಬೋದು ನೀವು. 7ನೇ ಮನೆಗೆ ಎಲ್ಲ ರೀತಿಯ ಫಲಗಳನ್ನು ಕೂಡ ಹೇಳ್ಬೋದು. ಲಗ್ನಕ್ಕೆ ದೃಷ್ಟಿ ಇರುತ್ತೆ ಅಲ್ವಾ. ಅಂದರೆ 7ರ ಗುರು ಭಾರೀ ವಿಶೇಷ. ಒಂದು 11ರ ಗುರು ಮತ್ತೊಂದು 7ರ ಗುರು ತುಂಬ ವಿಶೇಷ. ಅದರಿಂದ 7ನೇ ಮನೆಗೆ ಗುರು ಬರ್ತಾನೆ, ಕೇಂದ್ರ ಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಇವರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಅವರು ಏನೇ ಮಾಡಿದ್ರೂ ಅವರಿಗೆ ಶ್ರೇಯಸ್ಸಾಗುತ್ತೆ, ಅವರಿಗೆ ನೆಮ್ಮದಿಯನ್ನು ಅನುಭವಿಸ್ತಾರೆ, ಮಾನಸಿಕ ಚಂಚಲತೆ ಇರಲ್ಲ, ಎಷ್ಟೋ ದಿವಸಗಳ ಕೆಲಸ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕೆ ಎಲ್ಲಿ ತನಕ ಖುಷಿ ಅನುಭವಿಸ್ಬೋದು ಅಂದರೆ 1-1.5 ತಿಂಗಳು ಮಾತ್ರ. ಆಮೇಲೆ ಮತ್ತೆ ಜುಲೈ 26ಕ್ಕೆ ಶನಿ ಶಕ್ತಿಯನ್ನು ಕಳೆದುಕೊಳ್ತಾನೆ. ಶನಿ 3ನೇ ಮನೆಯಲ್ಲಿದ್ದು ಭಾರೀ ಶಕ್ತಿ ಕೊಡ್ತಿರ್ತಾನೆ, ಅಲ್ಲಿ ಗುರು ಶಕ್ತಿಯನ್ನು ಕೊಡ್ತಿರ್ತಾನೆ. ಆದರೆ ಜುಲೈ 26 ಆದಮೇಲೆ ಶನಿ ವಕ್ರಗತಿಗೆ ಹೋದಾಗ ಶನಿ ಬಲ ಹೊರಟೋಗಿಬಿಡುತ್ತೆ. ಆವಾಗ ಮತ್ತೆ ಹಳೆಯ ಚಿಂತೆ ಶುರು ಆಗುತ್ತೆ. ಅಯ್ಯೋ, ನಾನಿದು ಹೊಸ ಜಾಗ ತೊಗೊಂಡ್ಬಿಟ್ಟೆ, ಇದು ಬಾರ್ದಿತ್ತೋ ಏನೋ, ಅಥವಾ ಇನ್ನೇನೋ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ಇದು ಬಾರ್ದಿತ್ತೋ ಏನೋ. ಹೀಗೆ ಕೆಲವರು ಹೆಣ್ಣುಮಕ್ಕಳು ಎಲ್ಲ ಕೊಟ್ಟರು ಕೂಡ ಅಳ್ತಾ ಕೂತಿರ್ತಾರೆ ನೋಡಿ ಮನೆಯಲ್ಲಿ. ಹಾಗೆ ಅವರಿಗೆ ಸಮಸ್ಯೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದೇನಿಲ್ಲ, ಏನು ಸಮಸ್ಯೆ ಏನೂ ಇಲ್ಲ, ಮಾನಸಿಕ ಸಮಸ್ಯೆಗಳು ಮಾತ್ರ ಹೆಚ್ಚಾಗುತ್ತೆ. ಮೊದಲು ಶನಿ ಸಮಸ್ಯೆ ಮಾಡೋದೇ ಮನಸ್ಸಿನ ಮೇಲೆ. ಅಂದ ಶನಿ ವಕ್ರವಾದಾಗ ಆ 3ರ ಶನಿಯ ಅವರಿಗೆ ಶಕ್ತಿ ಹೊರಟು ಹೋಗುತ್ತೆ. ಆದರೆ ಕೇತು ಮಾತ್ರ ವರ್ಷದ ಈ ತಿಂಗಳಿಂದ ಕೊನೆಯ ತನಕ ಹಾಗೆಯೇ ಅವನು ತನ್ನ ಶಕ್ತಿಯನ್ನು ತೋರಿಸ್ತಾನೆ ಇರ್ತಾನೆ. ಆದ್ದರಿಂದ ಆರೋಗ್ಯದ ಸಮಸ್ಯೆ
ಅನಾರೋಗ್ಯ ಏನು ಆಗಿರಲ್ಲ ಅವರಿಗೆ, ಅದು ಮಾನಸಿಕ ಅನಾರೋಗ್ಯ. ದೈಹಿಕವಾಗೆಲ್ಲ ಚೆನ್ನಾಗೇ ಇರ್ತಾರೆ, ಏನೂ ಸಮಸ್ಯೆ ಇಲ್ಲ. ಆದರೆ ವಿಪರೀತ ವೇದನೆ, ದುಃಖ, ನಂಗೆ ಅದಾಗಿದೆ, ನನಗಿದಾಗಿದೆ ಅಂತ ದುಃಖ ಪಡ್ತಾ ಇರ್ತಾರೆ. ಇದು ಕೇತು ಮಾಡುವಂತಹ ಸಮಸ್ಯೆ. ಅದಕ್ಕೆ ಇವರು ವಿಶೇಷವಾಗಿ ಕೇತುವಿನ ದೋಷ ಪರಿಹಾರಕ್ಕೋಸ್ಕರ ಸಾಮಾನ್ಯವಾಗಿ ಗಣಪತಿ ಪೂಜೆ ಮಾಡುವಂತಹ ಕ್ರಮ ಇದೆ. ಆದ್ದರಿಂದ ಚೌತಿಯ ದಿವಸ 21 ನಮಸ್ಕಾರಗಳು ಗಣಪತಿಗೆ ಮಾಡಬೇಕು. ಪ್ರತಿ ಚೌತಿಯ ದಿವಸ ಮಾಡಬೇಕು, ಇಲ್ಲಾಂದರೆ ದಿವಸ ಮಾಡಬೇಕು. ಗಣಪತಿ ದೇವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ತುಂಬ ಅದು ಎಷ್ಟೋ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ವರಾಹ ದೇವರ ಸ್ಮರಣೆ ಮತ್ತು ಗುರುರಾಯರ ಸ್ಮರಣೆ ಇದೆಲ್ಲವನ್ನು ಕೂಡ ಮಾಡಿದ್ರೆ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಪ್ರಕೃತಕ್ಕೆ ಹೇಳಬೇಕಾಗಿರುವಂತಹ ಚಿಂತನೆ ಅದು ರವಿ ಉಚ್ಚ ಸ್ಥಾನದಲ್ಲೇ ಇರೋದು. ಈಗ ಜೂನಿಂದ ಗುರು ಉಚ್ಚಕ್ಕೆ ಬರ್ತಾನೆ, ಆದರೆ ಈ ತಿಂಗಳು ರವಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ರವಿ ಉಚ್ಚದಲ್ಲಿ ಇದ್ದಾಗ ಏನೇನು ಅನುಕೂಲ ಅದನ್ನು ನೋಡೋಣ. ಮುಖ್ಯವಾಗಿ ಮನೆ, ಆಸ್ತಿ, ಆಮೇಲೆ ಮನಃಶಾಂತಿ, ವಾಹನ ಯೋಗ, ಮತ್ತು ಒಳ ಮನಸ್ಸಿನಲ್ಲಿ ಶಕ್ತಿ, ಮತ್ತು ವಿಶ್ರಾಂತಿ ಇಲ್ಲದ ನಿರಂತರ ಚಟುವಟಿಕೆ. ರವಿ ಹಾಗೆ ಅಲ್ವಾ, ರವಿ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಉಷ್ಣ ಪ್ರಕೃತಿ ಅಂದರೆ ತುಂಬ ಬಿರುಸಾದ ವೇಗ, ಅಂದರೆ ಬಿರುಸಾದ ಚಟುವಟಿಕೆ. ಆ ರವಿ ಉಚ್ಚದಲ್ಲಿ ಇರೋದರಿಂದಾಗಿ, ಅದು ಸುಖ ಸ್ಥಾನದಲ್ಲಿ ಇರೋದರಿಂದಾಗಿ ಅವರಿಗೆ ಒಂದು ಸ್ವಲ್ಪ ಸಮಸ್ಯೆನೂ ಇದೆ. ಸುಖಕ್ಕೆ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ, ಆದರೆ ಒಳ್ಳೆಯದು, ಎಲ್ಲವೂ ಲಭ್ಯವಾಗುತ್ತೆ. ಅನುಭವಿಸೋದು ಸ್ವಲ್ಪ ಕಷ್ಟ ಅಷ್ಟೇ. ಆದ್ದರಿಂದ ಏನು ಸಿಗಬೇಕೋ ಎಲ್ಲ ಸಿಗುತ್ತೆ. ವಾಹನ, ಈಗ ಇರುವ ಕಾರ್ ಬೇಕಿದ್ರೆ ಸೇಲ್ ಮಾಡಿ ಬೇರೆ ಕಾರ್ ತೊಗೋಬೋದು, ಅಥವಾ ವಾಹನ ಚೇಂಜ್ ಮಾಡ್ಬೋದು, ಅಥವಾ ಇನ್ನೇನೋ ಮಾಡ್ಬೋದು, ಅದೆಲ್ಲ ಒಳ್ಳೆಯದಿದೆ. ಮನೆ ಚೇಂಜ್ ಮಾಡ್ಬೋದು. ಇದೆಲ್ಲ ಯೋಗಗಳು ತುಂಬ ಚೆನ್ನಾಗಿದೆ. ರವಿ ಉಚ್ಚದಲ್ಲಿ ಇರೋದರಿಂದಾಗಿ ಕೆಲಸ ಸಿಗುತ್ತೆ, ಪ್ರಮೋಷನ್ ಆಗುತ್ತೆ, ಅಥವಾ ತಂದೆಯಿಂದ ಏನಾದರೂ ಆಸ್ತಿ ಬರೋದಿದ್ರೆ ಅದು ಬರುತ್ತೆ. ಒಟ್ಟು ರವಿಯಿಂದ ಏನೇನು ಫಲ ಅನ್ನೋದು ನೀವು ಗಮನಿಸಿ, ಅದೆಲ್ಲವೂ ಕೂಡ ಸಿಗುತ್ತೆ. ಆಯಿತಾ. ಸುಖಕ್ಕೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಎಷ್ಟು ಸುಖ ಅನುಭವಿಸೋದು, ಸಾಕಲ್ವಾ, ಸ್ವಲ್ಪ ಇತಿಮಿತಿ ಬೇಕು. ಅದರಿಂದ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಆದರೆ ಅವರು ಹೇಳಿದಂತೆ ತುಂಬ ಅಹಂಕಾರ ಎಲ್ಲ ಪಟ್ಕೊಂಡು ಆಮೇಲೆ ಇನ್ನೊಂದು ಸರ್ಪದೋಷಕ್ಕೆ ಬಾಧ್ಯರಾಗಿ ಅವರು ಅನುಭವಿಸುವಂತೆ ಆಗಬಾರ್ದು. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ. ಮುಖ್ಯವಾಗಿ ಇಲ್ಲಿ ಅವ್ರಿಗೇನು ಸಮಸ್ಯೆ ಬರ್ತಾ ಇದೆ ಅಂತಂದರೆ, ಅವರಿಗೆ ರವಿ ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ ಒಂದು ತಾಪ ಅವರನ್ನು ಕಾಡ್ತಾ ಇದೆ, ಮತ್ತು ಕೇತುವಿನ ತಾಪ ಅವರನ್ನು ಕಾಡ್ತಾ ಇದೆ, ಗುರುವಿನ ತಾಪ ಅವರನ್ನು ಕಾಡ್ತಾ ಇದೆ. ಹಾಗೂ ರಾಹು ಹಣವನ್ನು ಕೊಟ್ಟರೂ ಕೂಡ ವಾಕ್ನಲ್ಲಿ ನಿಂತು ಅವರ ತಾಪ ಅವರಿಗೆ ಕಾಡ್ತಾ ಇದೆ. ಆದ್ದರಿಂದ ಅವರು ಸ್ವಲ್ಪ ದೇವತಾರಾಧನೆ ಮಾಡುವುದು ತುಂಬ ಒಳ್ಳೆಯದು. ಆದ್ದರಿಂದ ಅವರಿಗೆ ಹಣ ಹೆಚ್ಚು ಬರ್ತಾ ಇದೆ. ಆದ್ದರಿಂದ ಒಂದು ಶ್ಲೋಕವನ್ನು ಹೇಳ್ತೀನಿ, ಇದನ್ನು ಅವರು ದಿನಕ್ಕೆ ಒಂದು 12 ಬಾರಿ ಹೇಳ್ಕೊಳ್ಳಿ, ಆಯಿತಾ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಶ್ಲೋಕವನ್ನು ದಿನಕ್ಕೆ 12 ಬಾರಿ ಹೇಳಿಕೊಳ್ಳಿ. ಹಣ ಚೆನ್ನಾಗಿ ಬರುತ್ತೆ. ಬಂದಿರುವಂಥ ಹಣ ಸದ್ವಿನಿಯೋಗ ಆಗುತ್ತೆ. ಈ ಹಣ ಬರೋದು ವಿಷಯ ಆಗಲಿ ಅಥವಾ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೇತು ದೋಷಾದಿಗಳ ಪರಿಹಾರ ಆಗಬೇಕು ಅಂತಂದರೆ ಒಂದು ಪರಿಹಾರ ನೀವು ಮಾಡಿ, ಇಲ್ಲ ನಮ್ಮಿಂದಾದರೂ ಮಾಡಿಸಿ. ಏನಂದರೆ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಇದೆಲ್ಲ ಒಂದು ತಿಂಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳಿರುವಂಥ ವಿಚಾರ ಹೆಚ್ಚಿದೆ. ಆದ್ದರಿಂದ ಅಕ್ಷಯ ತೃತೀಯ ಈ ಒಂದು ತಿಂಗಳಲ್ಲಿ ಮಹತ್ವಪೂರ್ಣವಾದ ದಿವಸ ಅಂದರೆ ಅದು ಅಕ್ಷಯ ತೃತೀಯ ದಿವಸ. ಅಂದರೆ ಅಕ್ಷಯ ತೃತೀಯ ದಿವಸ ವಿಷ್ಣುವಿನ ಆರಾಧನೆ, ಭೂವರಾಹ ದೇವರ ಆರಾಧನೆ ಅಂದರೆ ವಿಷ್ಣುವಿನ ಆರಾಧನೆ. ಅವನಿಗೆ ಸಹಸ್ರನಾಮಗಳಿಂದ ಅರ್ಚನೆ ಮಾಡಿದ್ರೆ ಆ ಶನಿ ಮತ್ತಷ್ಟು ಪ್ರಬಲನಾಗ್ತಾನೆ. ಶನಿಗೆ ತುಂಬ ಇಷ್ಟವಾದದ್ದು ವಿಷ್ಣು ಸಹಸ್ರನಾಮ ಮತ್ತು ಪ್ರಾಮಾಣಿಕ ಜೀವನ. ಪ್ರಾಮಾಣಿಕ ಜೀವನ ರಕ್ತಗತವಾಗಿ ಮಕರ ರಾಶಿಯವರಿಗಿದೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಸೇರಿಸಿಕೊಂಡ್ರೆ ಶನಿ ಪೂರ್ತಿ ಶಕ್ತಿಯನ್ನು ನೀಡ್ತಾನೆ. ಮತ್ತು ಅವರಿಗೆ ಹೆಚ್ಚು ಹಣ ಬರ್ತಾ ಇರೋದರಿಂದಾಗಿ ಶ್ರೀಕರನಾರಾಯಣ ದೇವರಿಗೆ ಆರಾಧನೆ ಮಾಡಬೇಕು. ಯಾವತ್ತೂ ಕೂಡ ನಮ್ಮಲ್ಲಿ ಏನು ಕ್ರಮ ಅಂತಂದರೆ, ಜಾತಕದಲ್ಲಿ ಶಕ್ತಿ ಎಲ್ಲಿ ಹೋಗಿದೆ ಅವರ ಆರಾಧನೆಯನ್ನು ನಾವು ಮಾಡ್ತೀವಿ. ಆದರೆ ಎಲ್ಲಿಂದ ಶಕ್ತಿ ಬರ್ತಾ ಇದೆ ಅವರ ಆರಾಧನೆ ಮಾಡಿದ್ರೆ ಇನ್ನೂ ಹೆಚ್ಚು ಒಳ್ಳೆಯದು. ನಮ್ಗೆ ಯಾರು ಹಣ ಕೊಡ್ತಿರ್ತಾರಲ್ಲ ಅವ್ರನ್ನ ಚೆನ್ನಾಗಿ ನಾವು ಉಪಸತ್ಯ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ಕೊಡ್ತಾರೆ. ನಾವು ಯಾರು ಕೊಡೋದಿಲ್ಲ ಅಂತ ಕೂತಿರ್ತಾರೆ ಅವರ ಹತ್ತಿರ ಹೋದರೆ ಏನು ಅಷ್ಟು ಉಪಯೋಗ ಆಗಲ್ಲ. ಅಂದರೆ ಈಗ ನಮಗೆ ಹಣ ಬರ್ತಾ ಇರುವಂಥದ್ದು ಅದು ಯಾರ ಕಡೆಯಿಂದಲೋ ಅವರ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಅಂದರೆ ಶ್ರೀಕರನಾರಾಯಣ ದೇವರಿಗೆ ಕನಕಾಭಿಷೇಕ ಇದೆಲ್ಲವನ್ನು ಕೂಡ ಮಾಡಿಸಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಭೂಪ್ರಾಪ್ತಿ ಆಗುತ್ತೆ ಮತ್ತು ಹೆಚ್ಚಿನ ಹಣದ ಅನುಕೂಲ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಇದಕ್ಕೆ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ತ್ರಿಕಾಲ ಪೂಜೆ
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು. ತ್ರಿಕಾಲ ಪೂಜೆಯ ಕ್ರಮ ಏನು ಅಂತಂದರೆ, ನಾವು ಒಮ್ಮೆ ಪೂಜೆ ಮಾಡಿದ್ರೆ ಅದು ದೇವರಿಗೆ ಏನೋ ಕರ್ತವ್ಯ ಮಾಡ್ತಾನೆ ಅಂತ. 3 ಹೊತ್ತು ನಾವು ಅವನ ಆರಾಧನೆ ಮಾಡಿದ್ರೆ ಖಂಡಿತ ಅವನು ಆ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ ಅಂತ. ಈ ದೃಷ್ಟಿಯಲ್ಲಿ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನಡೆಯುವಂತಹ ಈ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ, ನಾವು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕಳಿಸಿಕೊಡ್ತೀವಿ. ಆಮೇಲೆ ನಿಮ್ಮ ಇಚ್ಛೆಯಂತೆ ನೀವು ಮಾಡಿ. ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಶುಭಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.